ಒಬ್ಳೆ ಜಾತ್ರೆಗೆ ಬಂದಿದೀಯಾ? ಮನೇಲಿ ಮಕ್ಕಳೆಲ್ಲ ಇದ್ದಾರೆ, ಎಲ್ಲರನ್ನು ಕರ್ಕೊಂಡು ಜಾತ್ರೆಗೆ ಬರೋದ್ ಬಿಟ್ಟು ಒಬ್ಬೊಬ್ಳೆ ಬಂದಿದೀಯಲೇ? ಅಯ್ಯೋ ಏನಂತ ಹೇಳಲೆ, ನಮ್ಮತ್ತೆ ಮಗಳ ಮನೆಗೆ ಹೋಗಿದ್ದಾರೆ. ಹೋಗುವಾಗ ನಮ್ ಚೀಕು ಸಮೇತ ಕರ್ಕೊಂಡು ಹೋಗಿದ್ದಾರೆ ಜೊತೆಲಿ. ಸರಿ ಅತ್ಲಾಗ ಒಳ್ಳೇದಾಯ್ತು, ಒಂದ್ 4 ದಿನ ಆರಾಮಾಗಿರ್ಬೋದು ಅಂತ ಇದೀನಿ ಕಣೆ. ಓ ಹೌದಾ? ಹಂಗಂತ ಅದೇನೋ ಸರ್ಕಾರ 2,000 ಕೊಡುತ್ತಂತಲ್ಲ ಮನೆ ಹೆಂಗಸರಿಗೆ, ನಿನ್ನ ಹೆಸರಿಗೆ ಮಾಡಿಸ್ಕೊಂತೀಯ ಅಥವಾ ನಿಮ್ಮ ಅತ್ತೆ ಹೆಸರಿಗೆ ಮಾಡಿಸ್ಕೊಂತೀಯೇ? ನಮ್ಮತ್ತೆ ಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿದೆ ಕಣೆ. ಅವರೇ ಹೇಳಿದ್ರು, ಈ ಕಾಲ್ ಮುರಿದೋಗಿರೋ ಮುದುಕಿಗೆ ಯಾಕೆ 2,000, ನೀನೇ ತಗೊಂಡು ಏನಾದ್ರೂ ಶಾಪಿಂಗ್ ಮಾಡು, ಟ್ರಿಪ್ ಹೋಗಮ್ಮ ಅಂತ ನಮ್ಮತ್ತೆ ಅಂದ್ರು ಕಣೆ. ಅದಕ್ಕೇನೆ ಅತ್ಲಾಗಿ ನಾನೇ ಅಪ್ಲೈ ಮಾಡ್ಬಿಟ್ಟು 2,000 ತಗೊಳ್ಳೋಣ ಅಂತಿದೀನಿ. ಓ ಹೌದೇನೆ, ಅತ್ತೆಂದಿರಿ ಕಾಲ್ ಮುರಿದು ಮೂಲೆಯಲ್ಲಿ ಕೂತ್ರೆ ಸೊಸೆದಿರಿಗೆ 2,000. ವಾವ್, ಸೂಪರ್ ಐಡಿಯಾ ಕಣೆ, ಒಳ್ಳೆ ಕೆಲಸ ಆಯ್ತು ಬಿಡು. ನಿಮ್ಮ ಅತ್ತೆಗೆ ಸರಿಯಾದ ಟೈಮಿಗೆ ಕಾಲ್ ಮುರಿದಿದೆ ನೋಡು, ಎಷ್ಟು ಒಳ್ಳೆ ಅತ್ತೆ. ಕಾಲ್ ಮುರಿದ್ರು ನೀನೇ ತಗೊಳಮ್ಮ 2,000 ರೂಪಾಯಿ ಅಂತ ಎಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಫಸ್ಟ್ ಹೋಗು ಆ ಸರ್ಕಾರದ ಸ್ಕೀಮಿಗೆ ಅಪ್ಲಿಕೇಶನ್ ಹಾಕು. ಹಾಗಂತ ನಿಮ್ಮನೆ ಯಾರೇ 2,000 ರೂಪಾಯಿಗೆ ಅಪ್ಲೈ ಮಾಡೋದು? ನೀನಾ ನಿಮ್ಮ ಅತ್ತೆನಾ? ಯಾರು ನಿಮ್ಮನೆ ಯಜಮಾನಿ? ಅಯ್ಯೋ ಏನಂತ ಹೇಳಲೆ ಸರಸ್ವತಿ ನನ್ ಕತೆನ. ನಮ್ಮತ್ತೆ ಎಂತ ಒಳ್ಳೆಯವರು, ದೇವ್ರಂತವ್ರು ಗೊತ್ತಾ? ಪಾಪ ನನ್ ಸೊಸೆ ಮನೇಲೇ 3 ಹೊತ್ತು ಇದ್ದು ಎಷ್ಟು ಕೆಲಸ ಮಾಡ್ತಾಳೆ. ಬೆಳಗ್ಗೆ ಎದ್ದು ಅಂಗಳ ಗುಡ್ಸಿ, ರಂಗೋಲೆ ಹಾಕಿ, ಕಸ ಗುಡಿಸ್ತಾಳೆ, ಮನೆ ಒರೆಸ್ತಾಳೆ, ಪಾತ್ರೆ ತೊಳಿತಾಳೆ, ಅಡ್ಗೆ ಮಾಡ್ತಾಳೆ, ಮನೆ ಮಂದಿದೆಲ್ಲ ಬಟ್ಟೆ ತೊಳೆದು ಒಣಗಿಸಿ ಮಡ್ಚಿ ಬೀರುಲಿಡ್ತಾಳೆ, ಮನೆ ಮಂದಿಗೆಲ್ಲ ಊಟ ಮಾಡ್ಕೊಡ್ತಾಳೆ, ಮತ್ತೆ ಪಾತ್ರೆ ಬೆಳಗ್ತಾಳೆ, ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ, ಮಕ್ಕಳನ್ನು ನೋಡ್ಕೊಂಡು ಮಕ್ಕಳಿಗೂ ಸ್ನಾನ ಮಾಡಿಸಿ ಊಟ ಮಾಡಿಸಿ ಎಷ್ಟೆಲ್ಲ ಕೆಲಸ ಮಾಡ್ತಾಳೆ. ಪಾಪ ಸೊಸೆನೇ ದುಡ್ಡು ತಗೊಳ್ಳಿ ಅಂತ ನಮ್ಮತ್ತೆ ಹೇಳ್ತಾಳೆ ಅಂತ ಅನ್ಕೊಂಡೇನೆ ಸರು. ನಮ್ಮತ್ತೆ ಹುಟ್ಟು ಕಂತ್ರಿ ಕಣೆ. ನೀನು ಮನೇಲಿ 3 ಹೊತ್ತು ಪಾತ್ರೆ ತಿಕ್ಕಿ 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 ಮನೇಲೆ ಕುತ್ಕ ಬಾಂಡ್ಲಿ ಉಚ್ಕೊಂಡು, ನಾನ್ ಜುಮ್ ಅಂತ 2,000 ರೂಪಾಯಿ ತಗೊಂಡು ಹೊಸ ಸೀರೆ ತಗೊಂಡು ಮಗಳ ಮನೆಯಿಂದ ಅಣ್ಣನ ಮನೆಗೆ, ಅಣ್ಣನ ಮನೆಯಿಂದ ಮಗನ ಮನೆಗೆ ಮ್ಯಾಳ ತಿರುಗ್ತೀನಿ ಅಂತ ಅನ್ನುತ್ತೆ ಕಣೆ ನಮ್ಮತ್ತೆ ಶೋಕಿ ಅತ್ತೆ. ಅಯ್ಯೋ ದೇವ್ರೆ, ನಿನ್ ಕತೆ ಕೇಳಿದ್ರೆ ಕರಳ್ ಕಿವುಚ್ದಂಗ ಆಗುತ್ತೆ ಕಣೆ ಪಿಂಕಿ. ಎಂತ ಅತ್ತೆ ಸಿಕ್ಬಿಟ್ರೆ ನಿನಗೆ. ನೀನು ಇವಾಗ ಒಂದ್ ಒಳ್ಳೆ ಐಡಿಯಾ ಮಾಡ್ಲೇಬೇಕು ಕಣೆ. ನಮ್ಮತ್ತೆ ನೋಡು ಪಾಪ ದೇವ್ರಂತ ಹಿಂಗ್ಸು, ಕಾಲ್ ಮುರ್ಕೊಂಡ್ ಮೂಲೆಯಲ್ಲಿ ಬಿದ್ದಿದ್ದಾರೆ. ಅವರೆಲ್ಲಾದ್ರೂ ಕಾಲ್ ಮುರ್ಕೊಂಡಲೆ ನೆಟ್ಟಗಿದ್ದಿದ್ರೆ ಅವರು ಹಿಂಗೆ ಆಡೋರು ಕಣೆ. 2,000 ರೂಪಾಯಿ ನಂಗೆ ಬೇಕು, ಹೊಸ ಸೀರೆ ತಗಂತೀನಿ, ದಿನಾ ನೆಂಟ್ರು ಮನೆಗೆ ಸುತ್ತೀನಿ, ಮಗಳು ಮನೆಗೆ ಸುತ್ತೀನಿ ಅಂತ ಅನ್ನೋರು ಕಣೆ. ಯಾಕೋ ನಿಮ್ಮ ಅತ್ತೆ ಕತೆ ಎಲ್ಲ ಕೇಳಿದ್ರೆ ನಮ್ಮತ್ತೆನೂ ಹಂಗೆ ಮಾಡೋರೇನೋ. ನೋಡು ದೇವ್ರು ದೊಡ್ಡವನು, ಒಳ್ಳೆ ಸಮಯದಲ್ಲಿ ಕಾಲ್ ಮುರ್ಸಿ ಮೂಲೆಯಲ್ಲಿ ಕೂರ್ಸಿಯಾನೆ. ಸರಿ ಹಂಗಾರೆ ಒಳ್ಳೆ ಕೆಲಸ ಮಾಡು, ಹೋಗಿ ನಾನು ಹೇಳ್ದಂಗ್ ಮಾಡು ಆಯ್ತಾ? ನಾನು ಒಳ್ಳೆ ಐಡಿಯಾ ಕೊಡ್ತೀನಿ ನಿನಗೆ. ಸರಿ ಅದೇನಂತ ಹೇಳಿ. ಅದು ಇವತ್ತು ಸಂಜೆ ಹೋಗ್ತಿಲ್ಲ, ಮತ್ತೆ ಬಂದ್ಬಿಡ್ಲೆ ಎಂತ ಮಾಡೋದು? ಚೆನ್ನ ಪೂರೈಸಿ ಮುರ್ತಿದ ಕಾಲ ಹೆಂಗೆ ಬಿಡು. ಸೂಪರ್ ಐಡಿಯಾ. ಸರಿ ನಮ್ಮತ್ತೆನ ಬೇಗ ಬರಕ್ಕೆ ಹೇಳ್ತೀನಿ ಊರಿಗೆ. ನೀನ್ ಹೋಗ್ಬಿಟ್ಟ ಮತ್ತೆ ಸಿಗೋಣ 2 ದಿನ ಕಳೆದ ನಂತರ. ಅಯ್ಯೋ ದೇವ್ರೇ ಭಗವಂತ, ಸುಸ್ತಾಯ್ತು ಕಣಮ್ಮ ಪಿಂಕಿ. ಏನಮ್ಮ ನೀನು ಅದೇ ಅರ್ಜೆಂಟ್ ಆಗಿ ಇಮಿಡಿಯೇಟ್ ಎಮರ್ಜೆನ್ಸಿ ಹೊರಟು ಬನ್ನಿ ಅಂತ ಒಂದೇ ಉಸಿರಲ್ಲಿ ಕರ್ದಲ್ಲಮ್ಮ ಪಿಂಕಿ. ಏನಾಯ್ತಮ್ಮ, ನಾನೇ ಗಾಬರಿಲಿ ಮಗನ್ ಕರ್ಕೊಂಡು ಎಳ್ಕೊಂಡು ಒಂದೇ ಉಸಿರಿಗೆ ನೆಕ್ಸ್ಟ್ ಬಸ್ ಹತ್ಕೊಂಡು ಬಂದೆ ಕಣಮ್ಮ. ಯಾಕಮ್ಮ ಪಿಂಕಿ ಏನಾಯ್ತು? ತಮ್ಮಣಿ ಆರಾಮಾಗಿದ್ದಾನೆ ತಾನೆ? ನಮ್ಮನೆಯವರು ಆರಾಮಾಗಿದ್ದಾರೆ ತಾನೆ? ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಅನ್ನೋದು ಅರ್ಜೆಂಟ್ ಆಗಿ ನಾನು ಇಲ್ಲಿಗೆ ಬರ್ಲೇಬೇಕು ಅನ್ನಂತದ್ದು ಏನಾಯ್ತೆ ನನ್ನ ತಾಯಿ? ಎಲ್ಲಿ ನಮ್ಮ ತಮ್ಮಣಿ, ಎಲ್ಲಿ ನಮ್ಮನೆಯವರೆಲ್ಲಿ? ಅತ್ತೆ ಅದು ಏನಮ್ಮ ಪಿಂಕಿ, ಅದು ಇದು ಅನ್ಕೊಂಡು ಬೇಗ ಹೇಳಿ ಏನಾಯ್ತು ಅಂತ. ನನಗಂತೂ ಗಾಬರಿ ಆಗ್ತಿದೆ. ಏನಾಯ್ತಮ್ಮ, ಯಾಕೆ ಅರ್ಜೆಂಟ್ ಆಗಿ ಬರಕ್ಕೆ ಹೇಳ್ದೆ? ಅದು ತಮಣಿ ಮತ್ತೆ ಮಾವ ಇಬ್ರುನು 2 ದಿನದ ಮಟ್ಟಿಗೆ ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದಾರೆ ಅತ್ತೆ. ಹೌದಾ? ಅದಕ್ಕೆ ಏನಾಯ್ತಮ್ಮ ಇವಾಗ? ಅದ ಅತ್ತೆ, ಮನೆಯೊಳಗಡೆ 2 ಇಲಿ ಸೇರ್ಕೊಬಿಟ್ಟಿದೆ. ಆ ಇಲಿ ಏನಾದ್ರೂ ನಿಮ್ ಬಟ್ಟೆ ಕಚ್ಚಿದ್ರೆ ಕಷ್ಟ ಅಂತ ಕೂಡ್ಲೆ ಬರಕ್ಕೆ ಹೇಳ್ದೆ ಅತ್ತೆ. ನಾನೇನೋ ನನ್ನ ಬಟ್ಟೆ ಎಲ್ಲ ಬೀರು ಒಳಗಡೆ ಭದ್ರವಾಗಿಟ್ಟೀನಿ. ನನ್ನ ಕಾಸ್ಟ್ಲಿ ಸೀರೆಗಳು, ರೇಷ್ಮೆ ಸೀರೆ, ಕುರ್ತಾ ಸೆಟ್ಟು ಎಲ್ಲಾನು ಬೀರು ಒಳಗಡೆ ಇಟ್ಬಿಟ್ಟಿದೀನಿ. ಆದ್ರೆ ನೀವೇ ಅತ್ತೆ ನಿಮ್ ಬಟ್ಟೆಗಳನ್ನ ಬೀರು ಒಳಗಡೆ ಇಡ್ದಲೆ ಆಚೆನೆ ನಾಲೆ ಮೇಲೆ ನೇತಾಕ್ ಹೋಗಿದ್ದೀರಾ. ಇಲಿಗಳೆಲ್ಲಾದ್ರೂ ಬಂದು ನಿಮ್ ಬಟ್ಟೆನೆಲ್ಲ ಕಚ್ಚಿ 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 ತಿಂದ್ರೆ ಆಮೇಲೆ ಊರಿಂದ ಬಂದ್ಮೇಲೆ ನೀವು ನನಗ್ ಬೈತೀರಾ. ಅದ್ರ ಬದಲು ಬೇಗ ಬನ್ನಿ ಅಂತ ಕರ್ದೆ ಅತ್ತೆ. ಹೋಗಿ ರೂಮಿಗೆ ಸೀರೆನೆಲ್ಲ ಎತ್ತಿ ಭದ್ರವಾಗಿ ಬೀರು ಒಳಗಡೆ ಎತ್ತಿಟ್ಕೋಬಿಡಿ. ಆಮೇಲೆ ಇಲಿ ಕಚ್ಚಿದ್ರೆ ಕಷ್ಟ. ಮೊದ್ಲೇ ನಿಮಗ್ ಸೀರೆ ಹುಚ್ಚು. ನಿನ್ನ ರಾವ್ ಹಡಿಯಲ್ಲೇ ಪಿಂಕಿ, ನಿನ್ನ ಬಾಯಿಗಿಷ್ಟು ಮುಡ್ಬೀಳ. 250 ಕಿಲೋಮೀಟರ್ ಒಂದೇ ಉಸಿರು ಕಟ್ಕೊಂಡು ಬಸ್ ಹತ್ಕೊಂಡು ಇಲ್ಲಿವರೆಗೂ ಬಂದೀನಿ. ಏನಾಯ್ತೋ, ಯಾರ್ ಸತ್ರೋ ಯಾರ್ ಬಿದ್ರೋ ಅಂತ ನಾನು ಕಷ್ಟಪಟ್ಟು ಬಂದ್ರೆ ನಿನ್ನ ಬಾಯಿಗಿಷ್ಟು ಮುಡ್ಬೀಳ. ಏನೇ ನೀನು ಬೊಗಳ್ತಿರೋದು? ಬಟ್ಟೆನೆಲ್ಲ ನೇತಾಕ್ ಹೋಗಿದ್ದೀನಿ ಆಚೆ ಅಂತ ಇಲ್ಲಿವರೆಗೂ ಬರಕ್ ಹೇಳ್ದೇನೆ. ನಿನ್ನೆ ಮೊನ್ನೆ ತಾನೇ ಹೋಗಿದ್ದೆ. 1 ವಾರ ಆರಾಮಾಗಿದ್ದು ಬರೋಣ ಅಂದ್ರೆ ಇಷ್ಟೊಂದು
ಅರ್ಜೆಂಟ್ ಆಗಿ ಬರಕ್ ಹೇಳಿ ನೋಡಿದ್ರೆ ಬಟ್ಟೆ ಬೀರುಲ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ಯಲೇ. ನೀನು ರಾವಡ್ ಚಾಪೆ ಸುತ್ಕೊಂಡು ಹೋಗ. ಆಚೆ ಬಿದ್ದಿರೋ ಬಟ್ಟೆನೆಲ್ಲ ಒಂದ್ ಕಡೆ ಕಟ್ಟಿ ಮೂಟೆಲಿ ನಿನ್ ಬೀರು ಒಳಗಡೆ ಇಟ್ಟಿದ್ರೆ ಸಾಯ್ತಿದ್ದೇನೆ ನಿನ್ನ ಬಾಯಿಗಲೆಯ. ಅದನ್ನ ನೀವು ಮೊದ್ಲೇ ಹೇಳಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಅತ್ತೆ. ಅರ್ಜೆಂಟ್ ಆಗಿ ಬನ್ನಿ ಅತ್ತೆ ಅಂತ ಬಾಯಿ ಬಡ್ಕೊಂಡಲ್ಲ ಯಾರೋ ಸತ್ತರಂಗೆ. ಹಿಂಗೆ ಮನೇಲಿ ಇಲಿ ಸೇರ್ಕೊಂಡಿದಾವೆ, ನಾಳೆ ಮೇಲೆ ಬಟ್ಟೆ ಇದೆ ಅತ್ತೆ, ಇಲಿ ಕಡಿತವೆ ಅಂತ ಹೇಳಿದ್ರೆ ನಾನೇ ಬುಗುಳ್ತಿದ್ದೆ ಬಟ್ಟೆ ನೆತ್ತಿಡು ಅಂತ. ಏನಾಯ್ತೆ ಪಿಂಕಿ ಏನಾಯ್ತೆ ಪಿಂಕಿ ಅಂತ 10 ಸಲ ಕೇಳಿದ್ರು ಅಯ್ಯೋ ಅತ್ತೆ ಬನ್ನಿ ಅಂತ ಯಾರೋ ಸತ್ತರಂಗೆ ಬಾಯಿ ಬಡ್ಕೊಂಡೆ. ನೀನು ಬಾಯಿಗಷ್ಟು ಮಣ್ಬೀಳ. ಏನಂಗೆ ನಾನು 250 ಕಿಲೋಮೀಟರ್ ದಾಟಿ ಬಂದೆ ಬರೀ ಬಟ್ಟೆ ಎತ್ತಿಡಕ್ಕ ಬೀರು ಒಳಗಡೆ. ಅಯ್ಯ 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 ಅತ್ತೆ, ನಾನು ನಿಮ್ಮೊಳ್ಳೇದಕ್ಕೋಸ್ಕರ ಇಲ್ಲಿವರೆಗೂ ಬರಕ್ ಹೇಳಿದ್ರೆ ನನಗೆ ಬೈತೀರಾ. ಏನಾದ್ರೂ ಮಾಡ್ಕೊಳ್ಳಿ, ಬೇಕಾದ್ರೆ ಇವಾಗ ವಾಪಸ್ ಹೋಗಿ ಆ ಬಟ್ಟೆನೆಲ್ಲ ಇಲ್ಲಿ ಕಡ್ದು ಹಾಳಾಗೋಗ್ಲಿ. ಈಗ ವಾಪಸ್ ಹೋಗ್ತೀನಿ. 250 ಕಿಲೋಮೀಟರ್ ಬಂದ್ಮೇಲೆ ಈಗ ವಾಪಸ್ ಹೋಗ್ತೀನಿ. ನಿನ್ ಮಾತು ಕಟ್ಕೊಂಡು ಎಲ್ಲಿ ನಾನೇ ಬಟ್ಟೆ ಎಲ್ಲ ಎತ್ತಿಡ್ತೀನಿ. ಏನ್ ಸೊಸೆ ಅಂತ ಸಿಕ್ಬಿಟ್ಟೆ ಸುಪ್ನಾತಿ ನೀನು. ನನ್ ಬಟ್ಟೆ ಎತ್ತಿಡಕ್ಕೂ ಕಷ್ಟನಾ ನಿನಗೆ? ಅಯ್ಯೋ, ಬಟ್ಟೆ ಎಲ್ಲ ಹಾಳಾದ್ರೆ ನನಗೆ ಬೈತೀರಾ. ಹಾಗಾಗಿ ನಾನು ಮುಟ್ಟಕ್ ಹೋಗ್ಲಿಲ್ಲ ಅತ್ತೆ. ಇಷ್ಟು ಆರಾಮಾಗಿ ಮಗಳ ಮನೇಲಿ 4 ದಿನ ಇದ್ದು ಬರೋಣ ಅಂದ್ರೆ ಹೊಟ್ಟೆ ಕಿಚ್ಚು ಇವಳಿಗೆ. ಅದಕ್ಕೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು. ಹಾಯ್ ಚಿಕ್ಕ ಮಗ್ರಿ, ಹೇಗಿದ್ಯವ? ಹೋಗಿ ಅಮ್ಮ, ನಾನು ನಿನ್ನ ಹತ್ರ ಮಾತಾಡಲ್ಲ. ಆರಾಮಾಗಿ ಅತ್ತೆ ಮನೇಲಿ ತುಪ್ಪಿ ಅಕ್ಕನ ಜೊತೆ ಆಟ ಆಡೋಣ, ಆರಾಮಾಗಿ ತಿಂಡಿ ಎಲ್ಲ ತಿನ್ಕೊಂಡಿರೋಣ ಅನ್ಕೊಂಡಿದ್ದೆ. ನಾನು ನಿನ್ನ ಹತ್ರ ಮಾತಾಡಲ್ಲ ಅಮ್ಮ. ಅಯ್ಯೋ ಪುಟಾಣಿ ಹುಡುಗ, ಪಾಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿಯಾನೆ. ಇರ್ಲಿ, ಇವಾಗ ನನ್ನ ಹತ್ರ ಐಡಿಯಾ ಇದೆಯಲ್ಲ ಅದನ್ನ ಯೂಸ್ ಮಾಡ್ತೀನಿ. ಮೆಟ್ಲ ಮೇಲೆಲ್ಲ ಎಣ್ಣೆ ಹಾಕಿದ್ದಾಯ್ತು. ಇವಾಗ ಅರ್ಜೆಂಟ್ ಆಗಿ ಅತ್ತೆನ್ ಕರಿತೀನಿ. ಅವ್ರ ದಬಾರ್ ಅಂತ ಬಿದ್ದು ಸೊಂಟ ಮುರ್ಕೊಂಡ್ಬಿಡ್ತಾರೆ. ಅತ್ತೆ 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 ಬನ್ನಿ ಅತ್ತೆ ಇಲ್ಲಿ. ಅಯ್ಯೋ ದೇವ್ರೆ, ಅತ್ತೆ 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 ಬನ್ನಿ ಅತ್ತೆ ಇಲ್ಲಿ. ಏನಾಯ್ತಮ್ಮ ಪಿಂಕಿ? ಅತ್ತೆ ಎಮರ್ಜೆನ್ಸಿ ಬನ್ನಿ ಅತ್ತೆ ಬೇಗ. ನೀನ್ ಎಮರ್ಜೆನ್ಸಿ ನೋಡಿದೀನಿ ತಗ. ಎಮರ್ಜೆನ್ಸಿ ಅಂತ ಇಲ್ಲಿಗೆ ಬರಕ್ ಹೇಳ್ದೆ, ನೋಡಿದ್ರೆ ಇಲ್ಲಿ ಬಟ್ಟೆ ಎತ್ತಿಡಕ್ ಬಂದೆ ನಾನು ಅಷ್ಟು ದೂರದಿಂದ. ಅಯ್ಯೋ ಅಯ್ಯೋ ಜಾರ್ದೆ, ಹೋಯ್ತು ನನ್ ಸೊಂಟ ಹೋಯ್ತು. ಅಯ್ಯೋ ಪಿಂಕಿ, ಹೋಯ್ತಲೆ ನನ್ ಸೊಂಟ. ಯಾಕೆ ಹಂಗ ಅರ್ಜೆಂಟ್ ಮಾಡ್ತೀಯಾ? ಯಾಕೆ ಅರ್ಜೆಂಟ್ ಮಾಡಿ ನಮ್ಮನ್ ಕರಿತೀಯಾ? ಇಲ್ಲಿ ಯಾರೋ ಎಣ್ಣೆ ಚೆಲ್ಲಿದ್ದು. ಅಯ್ಯೋ ದೇವ್ರೆ, ಅತ್ತೆ ಆರಾಮಾಗಿದ್ದೀರಾ ಅತ್ತೆ? ಚೀಕು ಪಾಪು ಎಣ್ಣೆ ಹಂಚ್ಕೊಂತೀನಿ ಅಂತ ಕೊಬ್ಬರಿ ಎಣ್ಣೆ ತಗೊಂಡೋದ, ಅವನೇ ಇಲ್ಲೆಲ್ಲ ಚೆಲ್ಲಿರ್ಬೇಕು ಅತ್ತೆ. ಅಯ್ಯೋ ದೇವ್ರೆ, ಬಿದ್ರ ಅತ್ತೆ? ಸೊಂಟ ಮುರಿತಾ ಕಾಲ್ ಮುರಿತಾ ಏನಾಯ್ತು ಅತ್ತೆ? ಸೊಂಟನೇ ಮುರಿದಂಗ ಆಗ್ತಿದೆ ಕಣಮ್ಮ ಪಿಂಕಿ, ಕಾಲೆಲ್ಲ ಉಳುಕ್ತಂಗ ಆಗ್ತಿದೆ. ಅಯ್ಯೋ ದೇವ್ರೆ, ಆಗ್ತಿಲ್ಲ ನನಗೆ. ಹಂಗಂತ ಪಿಂಕಿ ಯಾಕಮ್ಮ ಒಂದೇ ಉಸಿರಲ್ಲಿ ಕೆಳಗೆ ಬರಕ್ ಹೇಳ್ದೆ? ಹೇಳಮ್ಮ, ಏನ್ ಎಮರ್ಜೆನ್ಸಿ? ಅತ್ತೆ, ಅದು 2000 ರೂಪಾಯಿ ಬರುತ್ತಲ್ಲ ಸರ್ಕಾರದ್ದು, ಅದಕ್ಕೆ ಇವತ್ತೇ ಅಪ್ಲಿಕೇಶನ್ ಕೊಡಕ್ಕೆ ಲಾಸ್ಟ್ ಡೇಟ್ ಅಂತೆ ಅತ್ತೆ. ಬೇಗ ಹೋಗಿ ಅಪ್ಲಿಕೇಶನ್ ಕೊಡ್ಬೇಕಂತೆ. ನೀವೇ ಮನೆ ಯಜಮಾನಿ, ನೀವೇ ಎಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ ಅಂತ ನೀವು ಹೇಳ್ತಿದ್ರಲ್ಲ ಅತ್ತೆ, ಅದಕ್ಕೆ ಕರ್ದೆ. ಬೇಗ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟು ಬನ್ನಿ ಅಂತ. ಇವಾಗಿನ್ನೇನ್ ಬಿಡಿ, ನೀವು ಸೊಂಟ ಕಾಲು ಮುರ್ಕೊಂಡಿದ್ದೀರಾ, ನಿಮಗಂತೂ ಹೋಗಕ್ಕಾಗಲ್ಲ. ನಾನೇ ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಅಪ್ಲಿಕೇಶನ್ ಕೊಟ್ಟು ಬರ್ತೀನಿ ಬಿಡಿ ಅತ್ತೆ. ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಊರೂರ್ ಸುತ್ತೋಣ ಅಂತ ಇದ್ರಿ. ಇವಾಗ ನೀವು ಕೈಕಾಲ್ ಸೊಂಟ ಮುರ್ಕೊಂಡ್ಮೇಲೆ ನಿಮಗೇನು ಕತ್ತೆ ಹೊಸ ಸೀರೆ? ನೀವೇ ಹೇಗೆ ನೀವು ಊರಿಂದ ಊರ್ ಸುತ್ತಕ್ಕಾಗತ್ತೆ? ನೀವ್ ಇನ್ಮೇಲೆ ಮೂಲೆಯಲ್ಲಿ ಕೂರ್ಬೇಕಾಗತ್ತೆ ಬಿಡಿ. ನಾನೇ ಹೋಗಿ ನನ್ನ ಹೆಸರಲ್ಲಿ ಅಪ್ಲೈ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಪಿಂಕಿ, ಸೀರೆನೂ ಬೇಡ, ಬಟ್ಟೆನೂ ಬೇಡ, ಯಾವ ಶೋಕಿನೂ ಬೇಡ. ಅಯ್ಯೋ, ಊರಿಂದ ಊರಿಗೆ ಸುತ್ತದೂ ಬೇಡ ಕಣಮ್ಮ ಪಿಂಕಿ. ಹೌದೌದತ್ತೆ, ನೀವ ಮನೇಲಿ ಆರಾಮಾಗಿರ್ಬೇಕು. ನಿಮಗೇನಕ್ಕೆ ದುಡ್ಡು, ಶೋಕಿ, ಸೀರೆ ಬಿಡಿ. ಸೊಂಟ ಕಾಲು ಮುರಿದ್ಮೇಲೆ ನೀವೇನ್ ಮಾಡಕ್ಕಾಗುತ್ತೆ ದುಡ್ಡು ಇಟ್ಕೊಂಡು? ಅಯ್ಯೋ ಪಿಂಕಿ, ನಾನು ಹಂಗೆ ಅನ್ಕೊಂಡಿದ್ದೆ ಕಣಮ್ಮ. ಏನ್ ಮಾಡೋದು, ಇವಾಗ ಹಿಂಗಾಗೋಯ್ತಲ್ಲ. ನಾನು ತಾನೇ ವಯಸ್ಸಾಯ್ತು. ಈ ವಯಸ್ಸಾದ ಮುತ್ಕಿಗೆ ಯಾಕೆ ಹೊಸ ಸೀರೆ, ಯಾಕೆ ಹೊಸ ಬಟ್ಟೆ, ಯಾಕೆ ನಾನು ಊರು ಸುತ್ತಬೇಕು ಅಂತ ಅನ್ನಿಸ್ಬಿಟ್ಟು ಅತ್ಲಾಗ ನೀನೇ ಅಪ್ಲೈ ಮಾಡ್ಕೊಳಮ್ಮ ಪಿಂಕಿ ಅಂತ ಹೇಳಕ್ಕೆ ಬಂದೆ ಕಣಮ್ಮ. ಆದ್ರೆ ಹಿಂಗ್ ಸೊಂಟ ಕೈ ಕಾಲೆಲ್ಲ ಮುರಿದು ಬಿಡ್ತಲ್ಲ. ಇವಾಗ ಏನ್ ಮಾಡಕ್ಕಾಗುತ್ತೆ? ಸೊಂಟ, ಬೆನ್ನು, ಕಾಲ್, ಮೂಳೆನೆಲ್ಲ ಡಾಕ್ಟ್ರಿಗೆ ತೋರಿಸ್ಕೊಳಕ್ಕೆ ಬಹಳ ಖರ್ಚಾಗುತ್ತೆ. ಡಾಕ್ಟ್ರು ಫೀಸ್ ಬೇಕು ಕಣಮ್ಮ ಪಿಂಕಿ. ಅದಕ್ಕೆ ಬುಡತ್ಲಾಗ ನೀನ್ ಅಪ್ಲೈ ಮಾಡೋದ್ ಬೇಡ. ಹೆಂಗಾದ್ರೂ ಕಷ್ಟಪಟ್ಟು ತಸ್ಕೊಂಡಾದ್ರೂ ಹೋಗಿ ನಾನೇ ಅಪ್ಲೈ ಮಾಡ್ಬಿಟ್ಟು ಬರ್ತೀನಿ. ಛೇ ಪಾಪ, ನೀವೀಗ ಅಪ್ಲೈ ಮಾಡು ಅಂತ ಹೇಳಕ್ ಬಂದೆ, ಇವಾಗ ಬಿದ್ದು ನಾನೇ ಅಪ್ಲೈ ಮಾಡಂಗಾಗೋಯ್ತು. ಅಯ್ಯೋ ಸರು, ಎಂತ ಐಡಿಯಾ ಕೊಟ್ಬಿಟ್ಟೆ. ನಮ್ಮತ್ತೆ ನಾನೇ ಅಪ್ಲೈ ಮಾಡ್ಲಿ ಅಂತ ಹೇಳಕ್ ಬಂದ್ರು, ಆದ್ರೆ ಅವಳ ಡಬ್ಬ ಐಡಿಯಾ ಕೇಳಿ ಎಣ್ಣೆ ಹಾಕಿ ನಮ್ಮತ್ತೆನ್ ಬೀಳ್ಸಿ ಅವ್ರ ಮನ್ಸನ್ನೇ ಚೇಂಜ್ ಮಾಡ್ಬಿಟ್ಟೆ. ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ ನಾನೇ ನನ್ ಕೈಯಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಂತ ಟ್ರಾಜಿಡಿ ಆಗೋಯ್ತು. ಸರಿ, ಹಂಗಾದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಚುಪ್ಪಿಸ್ ಕಟ್ಟನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.